ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾನಿವತ್ತು ಶಿವರಾತ್ರಿ ಸ್ಪೆಷಲ್ ಅಂದರೆ ಈ ಶಿವನಿಗೆ ತುಂಬ ಇಷ್ಟವಾದಂತಹ ಹಲವಾರು ವಿಧದ ತಂಬಿಟ್ಟುಗಳನ್ನ ಮಾಡ್ತೀವಿ. ಇವತ್ತು ನಾನು ನಿಮಗೆ ಉರಿಗಡಲೆಯಿಂದ ಯಾವ ರೀತಿ ತಂಬಿಟ್ಟು ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಈ ಉರಿಗಡಲೆ ತಂಬಿಟ್ಟು ಮಾಡೋದಕ್ಕೆ ಯಾವ ಯಾವ ಪದಾರ್ಥಗಳು ಬೇಕು ಅಂತ ಮೊದಲು ನೋಡೋಣ. ನಾನಿವತ್ತು 2 ಬೌಲಷ್ಟು ಉರಿಗಡಲೆಯನ್ನು ತೊಗೊಂಡಿದ್ದೀನಿ. ಜೊತೆಗೆ 1 ಬೌಲಷ್ಟು ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಮೇಲಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಬೌಲ್ನಷ್ಟು ಬಿಳಿ ಎಳ್ಳು, ಜೊತೆಗೆ 1 ಬೌಲ್ ಒಣ ಕೊಬ್ಬರಿ. ಈ ಕೊಬ್ಬರಿಯನ್ನು ನಾವು ತುರಿಬೇಕು, ಜಾರಲ್ಲಿ ಹಾಕಬಾರ್ದು. ಏಕೆಂದರೆ ಉಂಡೆನಲ್ಲಿ ಅದು ಚೆನ್ನಾಗಿ ಕಾಣಲ್ಲ, ಟೇಸ್ಟ್ ಸರಿ ಬರಲ್ಲ, ಪುಡಿ ಪುಡಿ ಆಗಿಬಿಡುತ್ತೆ. ಇದನ್ನು ನಾವು ತುರ್ಕೋಬೇಕು. ಜೊತೆಗೆ 1 ಬೌಲ್ ಬೆಲ್ಲ, ಜೊತೆಗೆ ಒಂದು ಅರ್ಧ ಮುಕ್ಕಾಲು ಬೌಲಷ್ಟು ನೀರು, 4 ರಿಂದ 5 ಏಲಕ್ಕಿ. ಇದು ಮಾಡುವ ವಿಧಾನ ಹೇಗಪ್ಪ ಅಂದರೆ, ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಉರಿಗಡಲೆಯನ್ನು ಅತಿ ಜಾಸ್ತಿ ಉರಿಬಾರ್ದು, ಸ್ವಲ್ಪ ಬೆಚ್ಚಗಾದರೆ ಸಾಕು. ಸ್ವಲ್ಪ ರೋಸ್ಟ್ ಆಗಬೇಕು, ಗರಂ ಅನ್ನಂಗೆ. ಆ ರೀತಿಯಾಗಿ ನಾನು ಬಿಸಿ ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ ಕಡಲೆ ಬೀಜ ಎಲ್ಲ ಹುರಿದು, ಎಳ್ಳು ಎಲ್ಲವೂ ಹುರಿದು ರೆಡಿಯಾಗಿದೆ. ಈಗ ಏನು ಮಾಡಬೇಕಪ್ಪ ಅಂದರೆ, ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಉರಿಗಡಲೆಯನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ನೈಸಾಗಿ ಪೌಡ್ರ್ ಮಾಡಿದ್ಮೇಲೆ ಈ ಕಡಲೆ ಬೀಜನ ಅರ್ಧ ತರಿ ಆಗಿದ್ದರೆ ಸಾಕು. ಎಳ್ಳ ಏನು ಮಾಡೋದು ಬೇಡ, ಎಳ್ಳ ಅದೇ ರೀತಿಯಾಗಿ ಮಿಕ್ಸ್ ಮಾಡೋಣ. ಜೊತೆಗೆ ಒಣ ಕೊಬ್ಬರಿ ಸಹ ಹಾಗೆ ಮಿಕ್ಸ್ ಮಾಡೋಣ. ಈಗ ಬನ್ನಿ, ಉರಿಗಡಲೆಯನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ನಾವು ಪೌಡ್ರು ಮಾಡೋಷ್ಟರಲ್ಲಿ ಬೆಲ್ಲ ಪಾಕ ಇಡ್ತೀನಿ. ಆ ಪಾಕ ಬರೋಷ್ಟರಲ್ಲಿ ನಾವೆಲ್ಲ ಈ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ತೊಗೊಂಡಿರೋಂಥ 1 ಬೌಲಷ್ಟು ಬೆಲ್ಲವನ್ನು ಇದರಲ್ಲಿ ಸೇರಿಸ್ತೀನಿ. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಯಾವ ಬೌಲಲ್ಲಿ ತೊಗೊಂಡೋ ಅದೇ ಬೌಲಲ್ಲಿ 1 ಮುಕ್ಕಾಲು ಬೌಲಷ್ಟು ನೀರು ತೊಗೊಂಡಿದ್ದೀನಿ. ಅಷ್ಟು ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಮಿಕ್ಸ್ ಮಾಡಿ ಸ್ಟವ್ ಹಚ್ಚಾಕಿಡ್ತೀನಿ. ಆಗ ಅದು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಪಾಕ ಬರಲಿ. ಪಾಕ ಅಂದರೆ ಇದಕ್ಕೆ ಗಟ್ಟಿ ರೀತಿಯಾಗಿ ಏನೂ ಬರೋಗಿಲ್ಲ, ಜಸ್ಟ್ ಬೆಲ್ಲವನ್ನು ಕರಗಿಸಿ 1 ಕುದಿ ಕುದ್ರೆ ಸಾಕಾಗುತ್ತೆ. ಆಗ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಬೋದು. ನೋಡಿ, ಪಾಕ ಬರೋಷ್ಟರಲ್ಲಿ ನಾನು ತೊಗೊಂಡಿರೋ ಒಂದೊಂದೇ ಬೌಲ್ನ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಇದು ಜಾಸ್ತಿ ಆಗುತ್ತೆ. ಆಮೇಲೆ ಉಳಿದಿರೋ ಅಂಥದ್ದನ್ನ ಹಾಕ್ಕೊಂಡು ಫಸ್ಟ್ ಇಷ್ಟನ್ನ ನೈಸ್ ಪೌಡ್ರ್ ಮಾಡ್ಕೊತೀನಿ. ಆಮೇಲೆ ಉಳಿದಿರೋ ಅಂಥದ್ದನ್ನ ಹಾಕ್ಕೊಳ್ತೀನಿ. ನೋಡಿ, ಈಗ ಕಡಲೆ ಪಪ್ಪು ಮತ್ತು ಏಲಕ್ಕಿಯನ್ನು ನೈಸಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಈಗ ಈ ಕಡಲೆ ಬೀಜನ ಜಸ್ಟ್ ಒಂದು ಸರಿ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಕಡಲೆ ಬೀಜ ಕಾಣಬೇಕು, ತಿನ್ನುವಾಗ ಸಿಗಬೇಕು ನಮ್ಮ ಬಾಯಲ್ಲಿ, ಆ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ ಈ ಒಂದು ಟೈಮಲ್ಲೇ ಕೊಬ್ಬರಿ ನಾವೇನು ಉರಿಯಾಗಿಲ್ಲ, ಒಣಗಿರೋ ಕೊಬ್ಬರಿ ಆಗಿರೋದ್ರಿಂದ ಇದನ್ನು ಡೈರೆಕ್ಟಾಗಿ ಆಗಲೇ ನಾವು ಸೇರಿಸ್ಕೊಳ್ಬೋದು. ಜೊತೆಗೆ ನಾವು ತೊಗೊಂಡಿರೋಂತಹ ಎಳ್ಳನ್ನು ಸಹ ಈ ಟೈಮಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಎಲ್ಲ ಸಾಮಗ್ರಿಗಳನ್ನ ಸೇರಿಸಿದಾದ್ಮೇಲೆ ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನೋಡಿ, ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಬೀಜ, ಏಲಕ್ಕಿ ಪೌಡ್ರು, ಕೊಬ್ಬರಿ ಎಲ್ಲವೂ ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಪಾಕ ಹಾಕಿ ಉಂಡೆಗಳನ್ನ ಮಾಡಬೇಕು. ಈಗ ಪಾಕ ಆಗಿದೆಯಾ ಅಂತ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ, ಇಷ್ಟು ಕುದ್ದಿದ್ರೆ ಸಾಕು. ಕೆಳಗಡೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಮತ್ತು ಬೆಲ್ಲದ ವಾಸನೆಯೂ, ಪಾಕದ ವಾಸನೆ ಘಮ ಅಂತ ಬರ್ತಾಯಿದೆ. ಇಷ್ಟಾದ ಕೂಡಲೇ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಹಾಕ್ಕೊಳ್ತಾ ನಾವು ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೋಡಿದ್ರೆ ಸ್ವಲ್ಪ ಗಟ್ಟಿನೂ ಬಂದಿದೆ, ಪಾಕನೂ ರೆಡಿ ಇದೆ. ನೋಡ್ತಾ ಇದ್ದೀರಲ್ಲ, ಈಗ ಪಾಕನ ಸ್ವಲ್ಪ ಸೋಸ್ಕೊಳ್ಬೇಕು. ಇದರಲ್ಲಿ ಏನಾದರೂ ಬೆಲ್ಲದಲ್ಲಿ ಕಲ್ಲಿರುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ಸೋಸ್ಕೊತಾ ಇದ್ದೀನಿ. ಇದನ್ನು ಸಹ ಎಲ್ಲ ಒಟ್ಟಿಗೆ ಕಲಿಸ್ಬೇಡಿ, ಸ್ವಲ್ಪನ ಕಲಿಸ್ತಾ ಬರೋಣ. ಆಮೇಲೆ ಪಕ್ಕದಲ್ಲಿ ನೋಡಿ, ನಾನು ಸ್ವಲ್ಪ ಮಿಕ್ಸ್ ಮಾಡಿರೋ ಪೌಡರ್ನ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ಒಮ್ಮೆ ಒಂದೇ ಸಾರಿ ಕಲಿಸೋದ್ರೆ ಅದು ತೆಳು ಗಟ್ಟಿ ಆಗುತ್ತೆ. ಪಾಕ ಆರೋದ್ರೆ ನೀಟಾಗಿ ಉಂಡೆಗಳು ಬರಲ್ಲ. ಈ ರೀತಿ ಸ್ವಲ್ಪ ಪಾಕವನ್ನು ಹಾಕ್ಕೊಂಡು ನಮಗೆ ಚೂರು ಎಷ್ಟೆಷ್ಟು ಬೇಕೋ ಅಷ್ಟನ್ನ ಉಂಡೆಗಳನ್ನ ಕಲಿಸ್ತಾ ಹೋಗೋಣ. ಆಮೇಲೆ ಉಳಿದಿರೋಂಥ ಮಿಶ್ರಣಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಪಾಕ ತೀರ ಕಡಿಮೆ ಹಾಕ್ಕೊಳ್ಬೇಡಿ, ಯಾಕೆ ಅಂದರೆ ಉಂಡೆಗಳು ಗಟ್ಟಿ ಆಗುತ್ತೆ. ಕರೆಕ್ಟಾಗಿ ಹಾಕ್ಕೊಂಡು ನೋಡಿ, ನೀಟಾಗಿ ಮಿಕ್ಸ್ ಆಗಬೇಕು ಅದು ಬೆಲ್ಲದ ಪಾಕದ ಜೊತೆ. ಹೀಗೆ ಸ್ವಲ್ಪ ಹಾಕ್ತಾ ಬನ್ನಿ. ನಾನು ಮಾಡ್ತಾ ಇರೋ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಹೇಗಿದೆ ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಯಾಕೆಂದರೆ ನನಗೂ ಸ್ಫೂರ್ತಿ, ನೀವು ಕಮೆಂಟ್ ಮಾಡಿದ್ರೆ ಹೇಗಿತ್ತು ಅಂತ ನನಗೂ ತಿಳ್ಕೊಳ್ಳೋಂತಹ ಕುತೂಹಲ ಇದೆ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಎನ್ಕರೇಜ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈಗ ಇನ್ನು ಸ್ವಲ್ಪ ಹಿಡಿಯುತ್ತೆ ಇದಕ್ಕೆ ಪಾಕ, ಏಕೆಂದರೆ ಸ್ವಲ್ಪ ಗಟ್ಟಿ ಇದೆ ಅಲ್ವಾ. ಹಿಂಗೆ ಕಲಸೋವಾಗಲೇ ನಮಗೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಬೇಕಾಗುತ್ತಾ ಅಂತ. ಇನ್ನು ಚೂರೇ ಚೂರು ಹಾಕೋಣ, ಏಕೆಂದರೆ ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಬೇಗ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಕಲಿಸುವಾಗಲೇ ಒಳ್ಳೆ ಕನ್ಸಿಸ್ಟೆನ್ಸಿ ಕಲಿಸ್ಬೇಕು. ಆಗ ತಂಬಿಟ್ಟು ಮುಗಿಯೋವರೆಗೂ ಅದೇ ರೀತಿ ಮೃದುವಾಗೇ ಇರುತ್ತೆ. ಈಗ ಮುಟ್ಟು ನೋಡಿ, ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಇನ್ನು 1 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ನೋಡಿ ಇಷ್ಟಾಕಿ ಈಗ ಮತ್ತು ನೀಟಾಗಿ ಮಿಕ್ಸ್ ಮಾಡೋಣ. ಇದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಯಾಕೆಂದರೆ ಕಡಲೆ ಬೀಜಗಳೆಲ್ಲ ಒಂದೇ ಕಡೆ ಉಳ್ಕೊಂಡ್ಬಿಡುತ್ತಲ್ವಾ. ಈ ರೀತಿ ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀವೋ ಅಷ್ಟು ಚೆನ್ನಾಗಿ ತಂಬಿಟ್ಟಲ್ಲಿ ಎಲ್ಲ ಕಡೆ ಕಡಲೆ ಬೀಜ, ಎಳ್ಳು ಎಲ್ಲ ಸಿಗುತ್ತೆ ನಮಗೆ. ಈಗ ನೀಟಾಗಿ ಮಿಕ್ಸ್ ಆಗಿದೆ. ಈಗ ನಾವು ಉಂಡೆಗಳು ಮಾಡ್ತಾ ಹೋಗೋಣ. ಈಗ ನೋಡಿ, ನೀಟಾಗಿ ಮಿಕ್ಸ್ ಆದಮೇಲೆ ಏನು ಮಾಡಬೇಕು ಅಂದರೆ ಆ ಸ್ಪೂನ್ ತೆಗೆದು ಪಕ್ಕಕ್ಕಿಡಿ, ಬಿಸಿ ಕಡಿಮೆ ಆಗಿರುತ್ತೆ. ಈಗ ಕೈಯಲ್ಲೇ ಮತ್ತೊಂದು ಸಾರಿ ಎಲ್ಲ ಮಿದ್ಕೊಂಡು ಉಂಡೆಗಳನ್ನ ಮಾಡೋಣ. ನಿಮಗೆ ಎಷ್ಟು ಬೇಕೋ ಉಂಡೆ ಆ ಸೈಜಲ್ಲಿ ತೊಗೊಳ್ಳಿ. ಅತಿ ದಪ್ಪನಾದರೂ ತೊಗೊಳ್ಳಿ, ನಿಮ್ಮ ಮನೇಲಿ ಹೇಗೆ ಮಾಡ್ತೀರೋ ಅಷ್ಟನ್ನು ತೊಗೊಂಡು ಬೇಗ ಬಿಸಿ ಇದ್ದಾಗಲೇ ಉಂಡೆಗಳು ಮಾಡಬೇಕು. ಇಲ್ಲ ಅಂತಂದರೆ ಅದು ಆರೋಗ್ಬಿಟ್ರೆ ಕಟ್ಟೋದಕ್ಕೆ ನೀಟಾಗಿ ಉಂಡೆಗಳು ಬರಲ್ಲ. ನೋಡಿ ಇಷ್ಟಿಷ್ಟು ತೊಗೊಂಡ್ರೆ ಸ್ವಲ್ಪ ಬಿಸಿ ಕಡಿಮೆ ಇದೆ. ಈಗ ನಾವು ಉಂಡೆಗಳನ್ನ ಮಾಡ್ಕೋಬೋದು. ಚೆನ್ನಾಗಿ ಬಿಗಿಯಾಗಿ ಟೈಟಾಗಿ ಮಾಡಿಕೊಂಡು ಉಂಡೆಗಳನ್ನ ರೆಡಿ ಮಾಡ್ತಾ ಹೋಗೋಣ. ಸ್ವಲ್ಪ ಬಿಸಿ ಇರುತ್ತೆ, ನೀವು ಆ ಬಿಸಿನಲ್ಲೇ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನ ರೆಡಿ ಮಾಡಿಟ್ಕೊಳ್ಳೋಣ. ಈಗ ಉಳಿದಿರೋಂಥ ಹಿಟ್ಟನ್ನ ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಈಗ ಮತ್ತೆ ಹಿಟ್ಟು ಹಾಕಿದ್ದೀನಲ್ಲ, ಈಗ ಇದಕ್ಕೆ ಪಾಕ ಸೇರಿಸ್ಬೇಕಾದ್ರೆ ಡೈರೆಕ್ಟಾಗಿ ತಣ್ಣಗಿರೋ ಪಾಕ ಸೇರಿಸ್ಬೇಡಿ, ತಂಬಿಟ್ಟು ಚೆನ್ನಾಗಾಗಲ್ಲ. ಮತ್ತೆ ಆ ಪಾಕನ ಬಿಸಿಗಿಡಬೇಕು. ಅದು ಸ್ವಲ್ಪ ಬಿಸಿ ಆದಮೇಲೆ ಬಿಸಿ ಪಾಕವನ್ನು ನಾವು ಇದ್ರಲ್ಲಿ ಸೇರಿಸ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ಪಾಕವನ್ನು ನಾನು ಮತ್ತೊಮ್ಮೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಜಾಸ್ತಿ ಏನು ಬಿಸಿ ಆಗೋದು ಬೇಡ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಏಕೆಂದರೆ ಕಲಿಸ್ಬೇಕಾದ್ರೆ ನಮಗೆ ಸ್ವಲ್ಪ ಬಿಸಿ ಇರಬೇಕು, ಆಗ ನಮಗೆ ಮಿಕ್ಸಿಂಗು ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಹಿಟ್ಟನ್ನು ಸೇರಿಸಿ ಮತ್ತೆ ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಪಾಕ ಹಾಕಿ, ಏಕೆಂದರೆ ಮತ್ತೆ ತೆಳ್ಳಗಾದರೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡಿ ನೋಡಿ, ಒಂದು ಸಾರಿ ಗೊತ್ತಾಗುತ್ತೆ. ನೋಡಿ ಇಷ್ಟು ಗಟ್ಟಿಗಿದ್ದಾಗ ಮತ್ತೊಮ್ಮೆ ಒಂದು ಸ್ವಲ್ಪ ಸೇರಿಸ್ಬೇಕು ಅಂತ ಗೊತ್ತಾಗುತ್ತೆ ನಮಗೆ. ಆ ಒಂದು ಟೈಮಲ್ಲಿ ಇನ್ನೊಂಚೂರನ್ನ ಸೇರಿಸ್ಕೊಳ್ಳೋಣ. ಇದು ತುಂಬ ಈಸಿ. ಯಾರಾದರೂ ಗೊತ್ತಿಲ್ಲದೆ ಇರೋರಿಗೆ ಅಯ್ಯೋ ತಂಬಿಟ್ಟು ಮಾಡೋದಿಲ್ಲ ಎಷ್ಟು ಕಷ್ಟ ಅಂತ ಅನ್ಕೋತಾರೆ. ನಾವೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಹುರಿದು 10ರಿಂದ 15 ನಿಮಿಷದಲ್ಲಿ ನಾವೆಲ್ಲವನ್ನು ಕಟ್ಟಿಟ್ಕೊಂಡು ಹಬ್ಬಕ್ಕೆ ಬೇಕಾಗಿರೋ ರೆಸಿಪೀಸ್ ಎಲ್ಲ ನಾವು ರೆಡಿ ಮಾಡ್ಕೊಳ್ಬೋದು. ಇದೇ ರೀತಿ ನನ್ನ ಚಾನಲ್ ನೋಡ್ತಾ ಇರಿ. ನಾನು ಒಳ್ಳೊಳ್ಳೆ ರೆಸಿಪಿನ ಅತಿ ಶೀಘ್ರವಾಗಿ ಮಾಡುವಂಥದ್ದನ್ನೆಲ್ಲ ಹೇಳ್ಕೊಡ್ತೀನಿ. ನೋಡಿ ಉಳಿದಿರೋಂಥ ಹಿಟ್ಟನ್ನು ಇದೇ ರೀತಿಯಾಗಿ ಉಂಡೆಗಳು ಮಾಡ್ತಾ ಹೋಗೋಣ. ಅಲ್ಲಿಗೆ ಎಲ್ಲ ಉಂಡೆಗಳು ನೀಟಾಗಿ ರೆಡಿ ಆಗುತ್ತೆ. ಗಟ್ಟಿಯಾಗೋಕ್ಕಿಂತ ಮುಂಚೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಮಾಡಿ, ಸ್ವಲ್ಪ ಬಿಗಿಯಾಗಿ ಹಿಂಗೆ ಒತ್ತಿ ಉಂಡೆ ಮಾಡಿದ್ರೆ 1 ನಿಮಿಷಕ್ಕೆ 2 ಉಂಡೆ ಅಷ್ಟು ಮಾಡ್ಕೊಂಡು ಹೋಗ್ಬೋದು. ನೋಡ್ತಾ ಇದ್ದೀರಲ್ಲ, ಎಷ್ಟು ರುಚಿಕರವಾದಂತಹ ಉರಿ ಹಿಟ್ಟಿನ ತಂಬಿಟ್ಟು ರೆಡಿಯಾಗಿದೆ. ನೀವು ಸಹ ಇದನ್ನೊಮ್ಮೆ ಮಾಡಿ ಇದರ ರುಚಿ ಹೇಗಿತ್ತು ಅಂತ ನನಗೆ ತಪ್ಪದಿರ ತಿಳಿಸಿ. ಜೊತೆಗೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.